ಮುಕುಂದ ಅವರು ಅರ್ಥ ಮಾಡಿಕೊಳ್ಬೇಕು ಈ ಪ್ರಶ್ನೆ ಯಾಕೆ ಬರ್ತದೆ ಅಂತಂದ್ರೆ, ಲಾಸ್ಟ್ ಟೈಮ್ ಈ ಎಲ್ಲ ಹೋರಾಟಗಾರರ ಒಂದು ತಂಡ ಅವರು ತಮಿಳುನಾಡಿನಿಂದ ಮಂಗಳೂರಿಗೆ ಬಂದಾಗ ಅವರಲ್ಲೊಂದು ಮನವಿ ಕೊಡ್ತಾರೆ. ಎಕ್ವಿಟಲ್ ಕಮಿಟಿಗೆ ನ್ಯಾಯಾಲಯ ಆದೇಶ ಮಾಡಿದೆ, ಇದು ನಮ್ಗೆ ನೀವು ಮಾಡಿ ಕೊಡಬೇಕು ಅಂತ ಹೇಳಿ ಅವರಲ್ಲಿ ಅದನ್ನು ಒಪ್ಪಿಸ್ತಾರೆ. ನಮ್ಮ ಪ್ರಶ್ನೆ ಇದ್ದಿದ್ದು, ಅವರು ತಮಿಳುನಾಡಿನ MP ಅವರು ಮಂಗಳೂರಿಗೆ ಬಂದು ಅದನ್ನ ನಾನು ನೋಡ್ತೇನೆ ಅಂತ ಹೇಳ್ತಾರೆ ಅಂತ ಒಂದು ಪತ್ರಿಕೆಯ ವರದಿ. ಇದು ನ್ಯಾಷನಲ್ ಮೀಡಿಯಾಗಳಲ್ಲಿ ಅಂದ್ರೆ ರಾಜ್ಯ ಮಟ್ಟದ ಮೀಡಿಯಾಗಳಲ್ಲಿ ಬಂದಿದೆ. ನಾವು ಅದನ್ನ ಉಲ್ಲೇಖ ಮಾಡಿದ್ದು, ನಾವು ಆರೋಪ ಮಾಡಿಲ್ಲ. ಇದು ಒಂದು. ಎರಡನೆಯದ್ದು, ಅದು ಏನೇ ಇರ್ಲಿ, ಆದ್ರೆ ನಾವು ಷಡ್ಯಂತ್ರ ಅನ್ನುವ ವಿಷಯ ಬಂದಾಗ ಇವತ್ತು ನಡೆಯುವಂತಹ ಈ ಎಲ್ಲ ವಿಷಯಗಳನ್ನ ಗಮನಿಸಿಕೊಂಡು ನಾವು ಧರ್ಮಸ್ಥಳದ ಸನ್ನಿಧಾನದ ಭಕ್ತರಾಗಿ ನಾವು ಇಷ್ಟು ವರ್ಷದಿಂದ, ನಮ್ಮ 52 ವರ್ಷಗಳಲ್ಲಿ 45 ವರ್ಷಗಳಿಂದ ನಾವಿದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ಈ ಎಲ್ಲ ವಿಷಯಗಳಿಂದ ಕ್ಷೇತ್ರದ ಮೇಲೆ ಒಂದು ಕೆಸರು ಹಾಕಿದ್ರೆ ನಮ್ಮ ಬೇಳೆ ಬೇಯಿಸ್ತದೆ ಅನ್ನುವಂತಹ ಒಂದು ಷಡ್ಯಂತ್ರ, ಇದು ಕಮ್ಯುನಿಸ್ಟ್ ತಂತ್ರ. ಅದರಿಂದಾಗಿ ನಾವು ಇದರ ಮೇಲೆ ಹೇಳ್ತಾ ಇದ್ದೇವೆ, ಅಷ್ಟೇ ಬಿಟ್ರೆ ನಮ್ಮ ಆರೋಪ ಅಲ್ಲ. ಸರಿ ಬಾಲನ್ ಸರ್, ಈಗ ಷಡ್ಯಂತ್ರ ಅಂತ ಅನುಮಾನಕ್ಕೆ ಪುಷ್ಟಿ ಯಾಕೆ ಸಿಗ್ತಿದೆ ಅಂದ್ರೆ, ಅಲ್ ಜಜೀರಾ ಚಾನೆಲ್ ಅಲ್ಲಿ, ಜರ್ಮನ್ ನ್ಯೂಸ್ ಚಾನೆಲ್ ವೆಬ್ಸೈಟ್ಗಳಲ್ಲಿ, ಇದರ ಜೊತೆಯಲ್ಲೇ ತಮಿಳುನಾಡು ಆಂಧ್ರದ ಸುದ್ದಿ ಮಾಧ್ಯಮಗಳಲ್ಲಿ ಜನ ಹೇಳ್ತಾ ಇರೋದು ರೇಪ್ ಅಂಡ್ ಮರ್ಡರ್ ಧರ್ಮಸ್ಥಳ ಅನ್ನೋ ಗ್ರಾಮದಲ್ಲಾಗಿದೆ ಅಂತ ಅಲ್ಲ. ಹೇಳ್ತಾ ಇರೋದು ಧರ್ಮಸ್ಥಳ ಅನ್ನೋ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಹೋಗಬೇಡಿ, ಅಲ್ಲಿ ಹೋದ ಹೆಣ್ಣು ಮಕ್ಕಳು ವಾಪಸ್ ಬರೋದಿಲ್ಲ, ಅಲ್ಲಿ ಹೋದ ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗುತ್ತೆ, ಮರ್ಡರ್ ಆಗುತ್ತೆ. ಈ ರೀತಿಯಾಗಿ ಸುದ್ದಿಗಳು ಪ್ರಸಾರ ಆಗ್ತಿರುವಾಗ ಅನುಮಾನ ಬಂದೇ ಬರುತ್ತೆ, ಇದ್ರ ಹಿಂದೆ ಏನೋ ವ್ಯವಸ್ಥಿತವಾದ ಷಡ್ಯಂತ್ರ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ನಡೀತಿದೆ ಅನ್ನೋ ಅನುಮಾನ ಬರುತ್ತೆ. ಈಗ ಡಿಬೇಟು ದಾರಿ ತಪ್ಪಿಸ್ತಾ ಇದ್ದೀರಾ. ಪ್ರಾಬ್ಲಮ್ ಅದಲ್ಲ. ಯಾರು ಅಲ್ಲಿರೋ ಧರ್ಮಾಧಿಕಾರಿಗಳ ಮೇಲೆ ಏನು ಯಾರು ಹೇಳಿಲ್ಲ. ಹೇಳ್ತಿದ್ದಾರೆ ಸರ್, ಹೇಳಿಲ್ಲ, ಹೇಳಿದ್ದಾರೆ ಸರ್. ಆಯ್ತು, ಹೇಳಿದ್ರ ಮೇಲೆ ನೀವು ಆಕ್ಷನ್ ತಗೊಳ್ಳಿ. ಈಗ ಪ್ರಾಬ್ಲಮ್ ನೀವು ಕ್ವಶನ್ ಹಾಕಿದಿರಲ್ಲ, ಸುಮ್ಮನೆ ಇದ್ದ. ನಾನು ಹೇಳ್ತೀನಿ ಅಲ್ಲಿ ಸುಮಾರು ಹೆಣ್ಣು ಮಕ್ಕಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅತ್ಯಾಚಾರ ಕೊಲೆ ಆಗಿದೆ. FIR ನೋಡಿ, ಯಾಕೆ ಅಷ್ಟೊಂದು ನೀವು ಅತ್ಯಾಚಾರ ಕೊಲೆ ಆಗಿದೆ. ಕ್ರೈಮ್ ನಂಬರ್ 250/2012 ಅತ್ಯಾಚಾರ ಕೊಲೆ ನಡೆದ ಸ್ಥಳ. FIR 154 ಅಲ್ಲಿ ಕಾಲಮ್ ನಂಬರ್ 4 ಅಲ್ಲಿ ಧರ್ಮಸ್ಥಳ ಅಂದಿದೆ. ಪದ್ಮಲತಾ ಕೊಲೆ ಪ್ರಕರಣದಲ್ಲಿ ಕೃತ್ಯ ನಡೆದ ಸ್ಥಳ ಧರ್ಮಸ್ಥಳ ಅಂದಿದೆ. ವೇದವಲ್ಲಿ ಕೊಲೆ ಆದಲು, ವೇದವಲ್ಲಿ ಕೊಲೆ ಪ್ರಕರಣದಲ್ಲಿ FIR ಆಗಿದೆ. ಕೃತ್ಯ ನಡೆದ ಸ್ಥಳ ಧರ್ಮಸ್ಥಳ ಅಂದಿದೆ. ಮತ್ತೆ ಲಕ್ಷ್ಮಿ ಪ್ರಕರಣದ ಬಗ್ಗೆ ಮಾತಾಡಕ್ ಬಿಡಿ. ನಾನು ಇಷ್ಟೊಂದು ಸುಮ್ಮನೆ ಇದ್ನಲ್ಲ. ಇವರು ಈ ಸಂಘಿಗಳಿಗೆ ಪೇಷನ್ಸ್ ಇರೋಲ್ಲ. ಪೇಷನ್ಸ್ ಇರಲ್ಲ, ಸುಮ್ಮನೆ ಅವ್ರ ಮೇಲೆ ಆಪರ್ಚುನಿಟಿ ಇದಾ ಇಲ್ವಾ ನನಗೆ? ಹೇಳಿ ಸರ್. ಇವಾಗ ಆಯ್ತು. ಈಗ ಇಷ್ಟು ಕೊಲೆಗಳು ರೇಪುಗಳು ನಡೆದಿರೋದು FIR ಪ್ರಕಾರ ಧರ್ಮಸ್ಥಳ. ಈ ಪಾಕಿಸ್ತಾನದಿಂದ ಬಂದಿದ್ದಾಳೆ ಅವಳು, ಮುಸ್ಲಿಂ ಅವಳು. ಸುಜಾತಾ ಭಟ್ಟು ಮ್ಯಾನ್ಮಾರ್ ಇಂದ ಬಂದಿದ್ದಾಳೆ, ಅವಳು ಮುಸ್ಲಿಂ. ಅದಕ್ಕೆ ಬಿಟ್ಟಿದ್ದೀನಿ. ಎಲ್ಲರೂ ಕೂಡ ಇವತ್ತು ಇಡೀ ವಿಶ್ವದಲ್ಲಿ ನಮ್ ಧಾರ್ಮಿಕ ಕ್ಷೇತ್ರದ ಯಾವ ತರ ಇದನ್ನ ಅಪಮಾನ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಬಿಡ್ತಾ ಇಲ್ಲ ನೋಡಿ. ಕ್ಷೇತ್ರದ ಬಗ್ಗೆ ಇವರು ಬಂದಿದ್ದಾರೆ. ನೀವು ಎಲ್ಲ ಪ್ಯಾನೆಲ್ ಹೋಗಿದ್ದೀರಾ? ನೀವು ಆಯ್ತು, ಇವ್ರ ಬಗ್ಗೆ ಪ್ರಶ್ನೆ ಮಾಡಿ ನಾನು ಬೇಡ ಅಂತಿಲ್ಲ. ಒಂದ್ 30 ಸೆಕೆಂಡ್ ಅವ್ರು ಮಾತಾಡಕ್ ಬಿಟ್ಬಿಡಿ. ಒಂದ್ 30 ಸೆಕೆಂಡ್ ಭವ್ಯ ಅವರೇ ತಾಳ್ಮೆ ಕಳ್ಕೊಳ್ಬೇಡಿ ಆಯ್ತಾ? ನೋಡಿ, ನೀವು ನಿಮ್ಮ ಸಮಯ ಬರೋದನ್ನ ಪೋಸ್ಟ್ಪೋನ್ ಮಾಡ್ತಿದ್ದೀರಿ.
ಭವ್ಯ ಅವರೇ ನಿಮ್ Okay, ಸಮಯ okay. ಬರೋದನ್ನ ಕಡೆಯಿಂದ ನನಗೆ postpone ಮಾಡಿ ಅವ್ರಿಗೆ certificate ಹೆಚ್ಚಿಗೆ ಸಮಯ ಬೇಕಾಗಿಲ್ಲ. ಕೊಡ್ತಿದ್ದೀರಿ. ಮುಗಿಸ್ಬಿಡ್ಲಿ ಒಂದು 30 ಸೆಕೆಂಡ್ ಹೇಳಿ ಸರ್. ನೋಡಿ ಅವ್ರಿಗೆ ನೀವ್ ವಿಷಯಕ್ಕೆ ಬನ್ನಿ ಸರ್ ಇವಾಗ. ನೋಡಿ, ಅಲ್ಲಿ ಹಿಂದೂ ಮಹಿಳೆಯರು ಕೊಲೆ ಆಗಿದ್ದಾರೆ, ಅತ್ಯಾಚಾರ ಆಗಿದ್ದಾರೆ. ಹಿಂದೂ ಹೆಣ್ಮಕ್ಳಿಗೆ ನಾವು ನ್ಯಾಯ ಕೇಳ್ತಾ ಇದ್ದೀವಿ, ಅವ್ರ ಪ್ರಾಣಗಳು ನ್ಯಾಯ ಕೇಳ್ತಾ ಇದೆ ಅಷ್ಟೇ. ಇದಕ್ಕೂ ಹಿಂದೂ ಧರ್ಮಸ್ಥಳ ಧರ್ಮಾಧಿಕಾರಿ ಇದೆಲ್ಲ ಏನಾಗುತ್ತೆ ಅಂದ್ರೆ ಚಾಲೆಂಜ್ ಮಾಡ್ತೇನೆ ಅಯ್ಯೋ ನಾನು ಮಾತಾಡೋದೇ ಇಲ್ಲಪ್ಪ, ಬಿಟ್ಟು ಹೋಗ್ತೀನಿ ಬಿಡಿ, ಅವ್ರನ್ನ ಇಟ್ಕೊಳ್ಳಿ. ಆಯ್ತು ಸರ್, ಹೇಳಿ ಸಮಾಧಾನವಾಗಿ ಹೇಳಿ, ಸಮಾಧಾನವಾಗಿ. ಭವ್ಯ ಅವರೇ ನಾನು ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ. ಭವ್ಯ ಅವರೇ ಹಿಂಗಲ್ಲ ಡಿಬೇಟ್ ಮಾಡೋದು, ಹಿಂಗಲ್ಲ ಡಿಬೇಟ್ ಮಾಡೋದು, ಹಿಂಗಲ್ಲ ಡಿಬೇಟ್ ಮಾಡಿ. ಭವ್ಯ ಅವರೇ ಹಿಂಗಲ್ಲ ಡಿಬೇಟ್ ಮಾಡೋದು. ಬಾಲನ್ ಸರ್ ತಗೊಳ್ಳಿ, ಕುತ್ಕೊಳ್ಳಿ, ಕುತ್ಕೊಳ್ಳಿ. ಬಾಲನ್ ಸರ್, ಬಾಲನ್ ಸರ್, ಬಾಲನ್ ಸರ್, ಬಾಲನ್ ಸರ್, ಹಿಂಗೆ ನೀವು ಉತ್ತರ ಕೊಡದಲ್ಲೇ ಎದ್ದು ಹೋಗಂಗಿಲ್ಲ. ಭವ್ಯ ಅವರೇ ಈಗ ನಾನು ಅನಿವಾರ್ಯವಾಗಿ ಹೇಳ್ಬೇಕಾಗತ್ತೆ, ನಿಮ್ಮ ಆಡಿಯೋ ಮ್ಯೂಟ್ ಮಾಡ್ಲಿ. ಇಲ್ಲ ನಾನು ಅವ್ರಿಗೆ ಹೇಳಿದೆ ಸೂರ್ಯ. ಭವ್ಯ ಅವರೇ ನಿಲ್ಸಿ ಒಂದು ನಿಮಿಷ. ಭವ್ಯ ಅವರೇ, ಭವ್ಯ ಅವರೇ, ಭವ್ಯ ಅವರೇ ಸ್ಟಾಪ್ ಮಾಡಿ. ಹಿಂಗಲ್ಲ ಡಿಬೇಟ್ ಮಾಡೋದು. ನೀವು ಎಷ್ಟು ಹಿಂಗಲ್ಲ ಹಿಂಗಲ್ಲ. ಇಲ್ಲ ಭವ್ಯ ಅವರೇ, ಭವ್ಯ ಅವರೇ ನಾನು ನಿಮಗೆ ಪ್ರಶ್ನೆ ಕೇಳೋದನ್ನೇ ಸ್ಟಾಪ್ ಮಾಡ್ಬೇಕಾಗುತ್ತೆ. ನಿಮಗೆ ಪ್ರಶ್ನೆ ಇಲ್ಲ ಇಲ್ಲ ಭಯ ಅಲ್ಲ, ಹಿಂಗಲ್ಲ ಡಿಬೇಟ್ ಮಾಡಿ. ಭವ್ಯ ಅವರೇ, ಭವ್ಯ ಅವರೇ ಹಿಂಗಲ್ಲ ಡಿಬೇಟ್ ಮಾಡೋದು. ಅಷ್ಟು ಡಿಬೇಟ್ ಮಾಡಿರೋ ನೀವು ಇನ್ನೊಬ್ರಿಗೆ ಸಮಯ ಕೊಟ್ಟಾಗ ಹಿಂಗ್ ಕಿರ್ಚಾಡಿದ್ರೆ ಹೆಂಗೆ? ಒಂದೇ ಪ್ರಶ್ನೆ ನಾನು ಅವ್ರಿಗೆ ಕೇಳಿದ್ದು. ಇಲ್ಲ ಇಲ್ಲ ಹಿಂಗಲ್ಲ ಹಿಂಗಲ್ಲ ಎಷ್ಟೋ ಹೆಣ್ಣು ಮಕ್ಕಳು ಹಿಂಗಲ್ಲ. ಭವ್ಯ ಅವರೇ ನಿಮ್ ಸಮಯ ಬರೋವರೆಗೂ ನೀವು ಮಾತಾಡೋ ಹಾಗಿಲ್ಲ. ಭವ್ಯ ಅವರೇ ನಿಮ್ ಸಮಯ ಬರೋ ಹಿಂಗಲ್ಲ ಹಿಂಗಲ್ಲ. ನೋಡಿ ಅರ್ಧ ಗಂಟೆ ಆಯ್ತು, ಬರೀ ಅವ್ರ ಮೇಲೆ ಇವ್ರ ಮೇಲೆ ಅವರು ಕಿರ್ಚಾಡೋದು ಬಿಟ್ರೆ ವಿಷಯ ಒಂದ್ ಅಕ್ಷರ ಜನರಿಗೆ ಹೋಗ್ತಿಲ್ಲ. ಇದ್ರ ಪರಿಣಾಮ ನಮ್ಮ ಆಡಿಯನ್ಸ್ ಮೇಲೆ ಹೋಗುತ್ತೆ. ನಾನು ಅವಾಗ್ಲಿಂದಲೂ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ನಿಮ್ಗೆ ಹಾಗೆ ಸೂರ್ಯ ಮುಕುಂದ್ ಅವರಿಗೆ, ಇಲ್ಲಿರೋ ಬೇರೆ ಪ್ಯಾನಲಿಸ್ಟ್ಗಳಿಗೂ ಕೂಡ ಮರ್ಯಾದೆ ಕೊಡಿ. ಇಲ್ದಿದ್ರೆ ನಾನು ಓಪನ್ ಆಗಿ ಡಿಕ್ಲೇರ್ ಮಾಡ್ತೀನಿ, ಇವತ್ತಿರುವ ಪ್ಯಾನಲಿಸ್ಟ್ಗಳಿಗೆ, ಇವತ್ತಿರೋ ಇಬ್ರು ಪ್ಯಾನಲಿಸ್ಟ್ಗಳಿಗೆ ಇಲ್ಲ ಇಲ್ಲ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ. ನಾನು ಇಬ್ಬರಿಗೂ ಓಪನ್ ಆಗಿ ಹೇಳ್ತೀನಿ, ಈಗ ಆಲ್ರೆಡಿ ಒಬ್ರು ಎದ್ದು ಹೋಗಿದ್ದಾರೆ. ಸೂರ್ಯ ಮುಕುಂದ್ ಅವರೇ ಇಬ್ರು ಆಡಿಯೋ ಮ್ಯೂಟ್ ಮಾಡಿ, ಆಡಿಯೋ ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ ಆಡಿಯೋನ. ನಮ್ಮ ಜೊತೆಯಲ್ಲಿ ಗುಣಧರ ನಂದಿ ಮಹಾರಾಜರಿದ್ದಾರೆ. ಕ್ಷಮೆ ಇರಲಿ ಸ್ವಾಮೀಜಿ, ನನ್ನ ಧ್ವನಿ ತಲುಪ್ತಾ ಇದೆ ನಿಮಗೆ ಅಂತ ಭಾವಿಸ್ತೀನಿ. ಅರ್ಧ ಗಂಟೆ ನಿಮ್ಮನ್ನು ಕಾಯಿಸಿದಕ್ಕೆ ಕ್ಷಮೆ ಇರಲಿ. ಈ ಕೆಲವರು ಹೇಳ್ತಿದ್ದಾರೆ ಇದು ಹಿಂದೂ ಧರ್ಮದ ವಿರುದ್ಧ ಷಡ್ಯಂತರ, ಹಿಂದೂ ಧರ್ಮದ ರಕ್ಷಣೆಗೆ ಹೋರಾಟ ಮಾಡಬೇಕು. ಆದ್ರೆ ತಾವು ಜೈನ ಸಮುದಾಯವನ್ನು ಪ್ರತಿನಿಧಿಸುವವರು, ಹಿಂದೂ ಧರ್ಮ ಬೇರೆ ಜೈನ ಸಂಪ್ರದಾಯ ಬೇರೆ, ಇದು ಎರಡು ಯಾಕೆ ಒಟ್ಟಿಗೆ ಹೋಗ್ತಿದೆ ಅಂತ ಕೂಡ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಜೈನ ಮುನಿಗಳು ಯಾಕೆ ಇದೀಗ ಧರ್ಮಸ್ಥಳದ ಪರವಾಗಿ ಮಾತನಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಏನ್ ಹೇಳ್ತೀರಿ ಅಂತವ್ರಿಗೆ? ನೋಡ್ರಿ, ಧರ್ಮ ತತ್ವ ಕೆಲವು ತತ್ವದಲ್ಲಿ ವ್ಯತ್ಯಾಸ ಇದ್ದರೆ ಸುದ್ದ ಜೈನ ಮತ್ತು ಹಿಂದೂ ಬಹಳಷ್ಟು ಸಮತೋಲತಾ ಇದೆ, ಬಹಳಷ್ಟು ಕೇಳ್ತಾ ಇದೆ. ಹೌದು, ಮುಂದುವರಿಸಿ. ಆವಾಜ್ ಹೋಗ್ತಾ ಇದೆ, ಆವಾಜ್ ಬರ್ತಾ ಇದೆ, ಬರ್ತಿದೆ ಮಾತಾಡಿ. ಬರ್ತಾ ಇದೆ. ಆಗಲಿ ನಾ ಏನು ಹೇಳೋದು, ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಶ್ರಮಣ ಸಂಸ್ಕೃತಿ, ವೈದಿಕ ಸಂಸ್ಕೃತಿ ಎರಡು ಸಂಸ್ಕೃತಿಗಳು ಇದ್ದಾವೆ. ಆದರೆ ನಾವು ಅಣ್ಣ ತಮ್ಮಂಗೆ ಇದ್ದಂಥ ಇದ್ದಾವೆ. ಮತ್ತು ದಕ್ಷಿಣ ಏನು ಕನ್ನಡ ಇದೆ ಆ ಭಾಗದಲ್ಲಿ ಒಂದು ಸರ್ವಧರ್ಮ ಸಂಭಾವದ ಒಂದು ಸಂಸ್ಥಾ, ಒಂದು ಧರ್ಮಯಾತ್ರಾ, ಧರ್ಮತೀರ್ಥ ಅಂದರೆ ಧರ್ಮಸ್ಥಳ. ಎಲ್ಲ ಇದ್ದಂಥ ಎಲ್ಲ ಸಮಾಜಿಗೆ ಒಟ್ಟುಗೂಡುವಂಥ ಸಮಾಜದ ಒಂದು ಧರ್ಮಸ್ಥಳ ಇದೆ. ಅಲ್ಲಿದ ನೂರಾರು ವರ್ಷದ, ಒಂದಲ್ಲ ಎರಡಲ್ಲ ಮೂರಲ್ಲ, ನೂರಾರು ವರ್ಷದ ಒಂದು ಪದ್ಧತಿ ಇದೆ. ಅಲ್ಲಿ ಬ್ರಾಹ್ಮಣವರು ಪೂಜೆ ಮಾಡೋರು,